ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, GBA ಇನ್ಚಾರ್ಜ್ ಇರುವಂಥವರು, ಬೆಂಗಳೂರು ಉಸ್ತುವಾರಿ ಸಚಿವರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ತಾವು ಕೇಳಿರುವಂಥದ್ದು. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಹಾಗೂ ಇವತ್ತು ಕಸದ ಲಾರಿಗಳಲ್ಲಿ ವಿಚಾರದ ಬಗ್ಗೆ ವೈಯಕ್ತಿಕವಾಗಿ ನಾನೇ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ 7 ಗಂಟೆ ಸಂಜೆವರೆಗೂ, ಇವತ್ತು ನನ್ನ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ನಾನು ಬೆಳಗ್ಗೆ 10 ಗಂಟೆಗೆ ವಿಸಿಟ್ ಮಾಡಿರೋದಂತೂ 100ಕ್ಕೆ 100 ಸತ್ಯ. ದೊಡ್ಡಬಳ್ಳಾಪುರದಲ್ಲಿ MSGP ಕಸ ವಿಲೇವಾರಿ ಘಟಕ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. 2014ನೇ ಇಸ್ವಿಯಿಂದ ಇದುವರೆಗೂ ಕಾರ್ಯನಿರ್ವಹಿಸ್ತಾ ಇದೆ. ಸರ್ಕಾರದ ಆದೇಶದ ಪ್ರಕಾರ ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ ದಾಖಲೆ ಸಮೇತ ಇರುವಂಥದ್ದು OM ಕಾಪಿ ಇದೆ. ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೂ ಇದು ಗೊತ್ತಿದೆ. 70 ಕಸದ ಲಾರಿಗಳು ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗಿರುವಂಥ ಅಲೋಕೇಶನ್, ಎಷ್ಟು ವಾರ್ಡ್ಗಳು, ವಾರ್ಡ್ ಸಮೇತ ಈಸ್ಟ್ ಝೋನು, ವೆಸ್ಟ್ ಝೋನು ಹಾಗೂ RR ನಗರದ ಒಂದೇ ಒಂದು ವಾರ್ಡಿಂದ ಕಸ ಅಲ್ಲಿ ಹಾಕ್ಬೇಕಾಗಿರುವಂಥದ್ದು. 501 ಲಾರಿಗಳಲ್ಲಿ 70 ಲಾರಿಗಳು ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ 2021ನೇ ಇಸ್ವಿಯಿಂದ ಈ ಆದೇಶ ಜಾರಿಯಲ್ಲಿದೆ. ಈ ಸರ್ಕಾರ ಬಂದ ನಂತರ GBಯಲ್ಲೂ ಸಹ ಯಾವ ವಾರ್ಡ್ ಎಲ್ಲ ಹಾಕ್ಬೇಕು ಅನ್ನೋದಿದೆ. ನಿನ್ನೆ ಏಕಾಏಕಿ ಏನ್ ಮಾಡಿದ್ದಾರೆ, ಸೈಂಟಿಫಿಕ್ ಲ್ಯಾಂಡ್ ಫಿಲ್ ಮಹದೇವಪುರ ಹಾಗೂ ಬ್ಯಾಟ್ರಾಯನ್ಪುರ ಈ 2 ಕ್ಷೇತ್ರಗಳಲ್ಲಿ ಪ್ರತಿಭಟನೆ ನಡೆಯುತ್ತೆ. ನಮ್ಮ ಕ್ಷೇತ್ರದಲ್ಲಿ ಪ್ರತಿಭಟನೆ ನಡೆದಿಲ್ಲ. ಬಹುಶಃ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಕ್ ಮುಂಚೆ ಮಾಹಿತಿ ಅಧಿಕಾರಿಗಳು ಮತ್ತು ಇಂಟೆಲಿಜೆನ್ಸ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆದರೂ ನಮ್ಮ ಅಶೋಕ್ ಸಾಹೇಬ್ರ ಮನೆಗೋ, ನಮ್ಮ ವಿಜೇಂದ್ರಣ್ಣವ್ರ ಮನೆಗೋ, ನಮ್ಮ BJP ಪಾರ್ಟಿ ಆಫೀಸ್ಗೋ ತಾವು ಹಾಕೋದು ಬೇಕಿಲ್ಲ. ನಮ್ಮ ಮನೆ ಮುಂದೆ ಸುರಿತೀರಾ ಅಂತ ಹೇಳಿದಿರಾ. ಏನಾದರೂ ಆಪ್ಷನ್ ಇದ್ರೆ ಸರ್ ತಮಗೆ, ನಾನು ತಾಲೂಕಿನ ಶಾಸಕನಾಗಿ ನಮ್ಮ ರೈತರನ್ನ ಸಾಯಿಸೋ ಬದಲು ವಾಟರ್ ಪೊಲ್ಯೂಷನ್ ಆಕ್ಟ್ 1974, ಏರ್ ಪೊಲ್ಯೂಷನ್ ಆಕ್ಟ್ 1981 ಬದಲು ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ವಿರುದ್ಧನೇ ಮಾಡಿದ್ರೆ ನಾನು ಅದಂತೂ ಸ್ವಾಗತ ಮಾಡ್ತೀನಿ. ತಾವೇನಾದ್ರೂ ಹಂಗೆ ಮಾಡಬೇಕು ಅಂತಿದ್ರೆ ಮಾಡ್ತೀನಿ. ಇಸ್ಮಾ ಆಕ್ಟ್ ತಾವು ಹೇಳಿದ್ದೀರಾ, 70 ಗಾಡಿ ಬರೋ ಕಡೆ ತಾವು 400 ಗಾಡಿ ಮಾದೇವಪುರದ್ದು ತಮ್ಮ ಅಧಿಕಾರಿಗಳು ಡೈವರ್ಟ್ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಕಳಿಸಿದ್ರೆ ನಮ್ಗೆ ಯಾವ ಕರ್ಮ ಇದೆ ಸರ್ ಹಾಕೊಳ್ಳೋಕ್ಕೆ? ಇರೋ ಅಂತ ಕಸ 501 ವಾರ್ಡು, ಆ 70 ಗಾಡಿನ ಬಿಟ್ಟಿದ್ದೀವಿ. ಯಾವ ವಾರ್ಡು, ಯಾವ OM ಕಾಪಿ ಪ್ರಕಾರ ಯಾವ್ದು ಬರಬೇಕು ಅಷ್ಟನ್ನು ನಾನು ಬಿಟ್ಟಿದ್ದೀನಿ. ಶಾಸಕನಾಗ ನಾನೇ ನಿಂತು ನಮ್ಮ ಕಾರ್ಯಕರ್ತರಿಗೆ ಹೇಳಿ ಬೆಂಗಳೂರಲ್ಲಿ ಕಸ ಆ ರೀತಿ ನಿಲ್ಸೋದು ತಪ್ಪು ಅಂತ ಹೇಳಿ 70 ಗಾಡಿಗಳ ಬದಲು 72 ಗಾಡಿಗಳು ನೆನ್ನೆ ಬಂದಿದ್ದಾವೆ. 75 ಗಾಡಿಗಳು ಬಂದಿದ್ದಾವೆ. ನಿಮ್ಮ ಸರ್ಕಾರದ OM ಪ್ರಕಾರ 70 ಅಂತ ತಾವು ನಿಗದಿಪಡಿಸಿರುವಂಥದ್ದು. ಇದ್ರ ಜೊತೆ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಬ್ಲ್ಯಾಕ್ ಮೇಲ್ ಅಂತ ಹೇಳಿ ನನ್ನ ಹೆಸರನ್ನು ಹೇಳಿದ್ದಾರೆ. ಅವನು ಧೀರಜ್ ಮುನ್ರಾಜು ಮತ್ತು ನಮ್ಮ ಮಾದೇವಪುರದ ಲಿಂಬಾವಳಿ ಸಾಹೇಬ್ರ ಬಗ್ಗೆ ಹೇಳಿದ್ದಾರೆ. ನೋಡಿ ಸರ್, ಇದು ಇವತ್ತಿನ BSWML ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತಾವು ಮಾಡಿರುವಂತ ಇವತ್ತು ಜಿಯೋ ಅಂತೀನಿ, ಸಾರಿ, ನೀವು ಹೊರಡಿಸಿರುವಂತ ಆದೇಶ. ಮಾನ್ಯ ಉಪಮುಖ್ಯಮಂತ್ರಿಗಳ ಪತ್ರ ಸಂಖ್ಯೆ 11-12-2025, ಸರ್ಕಾರದ ಆದೇಶ ಸಂಖ್ಯೆ 5-3-2021. ಇದೆರಡು ಅನ್ವಯ ನೀವು ಅನುದಾನಗಳನ್ನ ಬಿಡುಗಡೆ ಮಾಡಿದ್ದೀರಾ. ನಾನಂತೂ ಶಾಸಕನಾಗಿ ನೇರವಾಗಿ ಸವಾಲನ್ನ ಹಾಕ್ತೀನಿ. 3 ವರ್ಷದಲ್ಲಿ ಧೀರಜ್ ಮುನ್ರಾಜು ಒಂದು ಪತ್ರ ಆಗ್ಬೋದು, ಒಂದು ಫೋನ್ ಕಾಲ್ ಆಗ್ಬೋದು, ಯಾವ್ದಾದ್ರು ಅಧಿಕಾರಿಗೆ, ಯಾವ್ದಾದ್ರು ಮಂತ್ರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 1 ರೂಪಾಯಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಒಂದೇ 1 ರೂಪಾಯಿ ಅನುದಾನವನ್ನ ಕೇಳಿಲ್ಲ. ತಾವೇನಾದ್ರೂ 1 ರೂಪಾಯಿ ನಾನು ಅನುದಾನ ಕೇಳಿರುವಂತದನ್ನ ಕೊಟ್ರೆ ತಾವು ಏನ್ ಹೇಳಿದ್ರು ಆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ತಾಲೂಕಿನ ಜನತೆಯ ಪರವಾಗಿ ನಾನೊಬ್ಬ ಶಾಸಕನಾಗಿ ತಯಾರಿದ್ದೀನಿ. ಇದು ಬಹಿರಂಗವಾಗಿ ನಾನಂತೂ ನಿಮ್ಮ ಅಧಿಕಾರಿಗಳಿಗೆ ನಾನು ಈ ಸವಾಲನ್ನ ಹಾಕ್ತೀನಿ. ನೀವು ನಿನ್ನೆ ಕೊಟ್ಟಿರುವಂತ ಆದೇಶದಲ್ಲಿ ಯಶವಂತಪುರಕ್ಕೆ ಎಷ್ಟು ಗಾಡಿ ಹೋಗುತ್ತೆ ಸರ್? 10 ಗಾಡಿ ಹೋಗುತ್ತೆ. 10 ಗಾಡಿ ಹೋಗುವಂತ ಯಶವಂತಪುರಕ್ಕೆ ತಾವು 90 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. 200 ಗಾಡಿ ಹೋಗುವಂತ ಬ್ಯಾಟ್ರಾಯನ್ಪುರಕ್ಕೆ ತಾವು 90 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. 200 ಗಾಡಿ ಹೋಗುವಂತ ಮಾದೇವಪುರಕ್ಕೆ ತಾವು 90 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ನೀವು ಮಾಡಿರುವಂತ ಆದೇಶ ನಿಮ್ಮ ಸರ್ಕಾರಿ ಟಿಪ್ಪಣಿ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಸರ್ಕಾರಿ ಟಿಪ್ಪಣಿ, DK ಶಿವಕುಮಾರ್ ಸಾಹೇಬ್ರ ಸರ್ಕಾರಿ ಟಿಪ್ಪಣಿ. ಆನೇಕಲ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶಾಸಕರು 4 ಲಾರಿ ಹೋಗುತ್ತೆ ಸರ್ ಒಂದ್ ದಿನಕ್ಕೆ, ಅಲ್ಲಿಗೆ 50 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ 2 ಲಾರಿ ಹೋಗುತ್ತೆ ಸರ್ ಒಂದ್ ದಿನಕ್ಕೆ, ಅಲ್ಲಿಗೆ 20 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ.
ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಾನು ನಿಮ್ಮನ್ನ ಕೇಳೂ ಇಲ್ಲ. ಇಲ್ಲಿ ವರ್ಕ್ ನೇಮು ಹಾಕ್ತೀರಾ, 10 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೀರಾ. ಆ 10 ಕೋಟಿ ಅನುದಾನ ಬೇರೆ ಎಲ್ಲದಕ್ಕೂ ಏನ್ ಕೊಟ್ಟಿದ್ದೀರಾ, ನನಗೇನ್ ಕೊಟ್ಟಿದ್ದೀರಾ ಅಂತಾನು ಹೇಳ್ತೀನಿ. 350 ಕೋಟಿಯಲ್ಲಿ ಬೇರೆಯವ್ರಿಗೆಲ್ಲ ಸರೌಂಡಿಂಗ್ ಏರಿಯಾ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಇನ್ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ, surrounding area infrastructure development work in Batranpura constituency, bioenzyme based order suppression and surrounding area improvement work in Yashwantpura constituency. ಆನೇಕಲ್ಲಲ್ಲೂ ಸರೌಂಡಿಂಗ್ ಏರಿಯಾ ಇಂಪ್ರೂವ್ಮೆಂಟ್ ವರ್ಕ್ ಕೊಡ್ತೀರಾ. ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಬಯೋಎನ್ಸೈಮ್ ಬೇಸ್ಡ್ ಓಡರ್ ಸಪ್ರೆಷನ್ ಅಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವರ್ಕ್ ಇನ್ MSGP ಪ್ರೊಸೆಸಿಂಗ್ ಪ್ಲಾಂಟ್ ಇನ್ ದೊಡ್ಡಬಳ್ಳಾಪುರ. ನಾನು ನನ್ನ ಕ್ಷೇತ್ರಕ್ಕೆ ನಿಮ್ಮ ಹತ್ರ ಕಸದ ದುಡ್ಡಲ್ಲಿ ಅನುದಾನ ಕೇಳಿಲ್ಲ. ಕಸದ ದುಡ್ಡಲ್ಲಿ ಅನುದಾನ ಕೊಡಕ್ಕೆ ವ್ಯವಸ್ಥೆ ಇದೆಯಾ ಇಲ್ವಾ? ಸರ್ಕಾರಿ ಬಜೆಟ್ ಅಲ್ಲಿ ತಮ್ಮ GBA ತಾವು ಸಲ್ಲಿಸಿರುವಂತ ಬಜೆಟ್ ಅಲ್ಲಿ ಗೌರವಾನ್ವಿತರು 767 ಕೋಟಿ 767 crores ಇದು ಡೆವಲಪ್ಮೆಂಟ್ ವರ್ಕ್ಗೆ ಅಂತ ರಿಸರ್ವ್ಡ್ ಫಂಡ್ ಎಕ್ಸ್ಪೆಂಡಿಚರ್ ಟು ಬಿ ಡನ್ ಆಸ್ ಪರ್ GOK ಡಿಸ್ಕ್ರಿಷನ್ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್. ಇದನ್ನ 767 crores ಮಾನ್ಯ ಉಪಮುಖ್ಯಮಂತ್ರಿಗಳು ತಾವು ಇಟ್ಕೊಂಡಿದ್ದೀರಾ ಆಸ್ ಪರ್ ಯೋರ್ ಡಿಸ್ಕ್ರಿಷನ್. ಲಾರಿಗಳ ಸಂಖ್ಯೆಗೂ ಅದಕ್ಕೂ ಸಂಬಂಧ ಇಲ್ಲ. ಬ್ಲ್ಯಾಕ್ ಮೇಲ್ ಅಂತ ಬೇರೆ ಹೇಳ್ತೀರಾ. ತಾವು 200 ಲಾರಿ ಮಾದೇವಪುರಕ್ಕೆ ಕಳಿಸಿದ್ರೆ ಮಾನ್ಯ ಲಿಂಬಾವಳಿ ಸಾಹೇಬ್ರು ಕೇಳ್ತಾರೆ, ನನಗೆ 70 ಲಾರಿ ಕಳಿಸ್ತಾ ಇದ್ದೀರಾ, ನಾನು ನಿಮ್ಮನ್ನ ಇದುವರೆಗೂ ಅನುದಾನ ಕೇಳಿಲ್ಲ, ನಿಮ್ ಕಸನೂ ಬೇಡ, ನಿಮ್ ಕಸದ ದುಡ್ಡು ಬೇಡ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ನಾನು ಕೇಸ್ ಹಾಕಿದ್ದೀನಿ, ಸುಪ್ರೀಂ ಕೋರ್ಟ್ ಅಲ್ಲಿ NGT ಕೇಸ್ ಹಾಕಿದ್ದೀನಿ. ಇದು ಒಂದೇ ಅಲ್ಲದೆ 2024 ಇಸ್ವಿಯಲ್ಲೂ ತಾವು ಮಾಡಿದ್ದೀರಾ. ಸರ್ಕಾರಿ ಆದೇಶ BSWML ಆದೇಶ ಇಲ್ಲದೆ, ಅಂಕಿ ಸಂಖ್ಯೆ ಇಲ್ಲದೆ ನಾನು ಮಾತಾಡೋ ಅಂತವನೇ ಅಲ್ಲ. ಹೀಗಾಗಿ ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡುವಾಗ ತಾವು ಬ್ಲ್ಯಾಕ್ ಮೇಲ್ ಅನ್ನುವಂತ ಪದ ಒಬ್ಬ ಚುನಾಯಿತ ಜನಪ್ರತಿನಿಧಿಗೆ, ದೊಡ್ಡಬಳ್ಳಾಪುರ ಕ್ಷೇತ್ರದ ಜನತೆಗೆ ಅವಮಾನ ಮಾಡೋಂಥ ಕೆಲಸ ಮಾಡಬಾರ್ದು. ನನಗೆ ನಿಮ್ಮ ಅನುದಾನ ಅವಶ್ಯಕತೆ ಇಲ್ಲ, ನನಗೆ ನಿಮ್ಮ ಕಸದ ಅವಶ್ಯಕತೆ ಇಲ್ಲ. ಬೇರೆ ಕ್ಷೇತ್ರಕ್ಕೆ ಬೇರೆ OM ಪ್ರಕಾರ ತಾವು ಇಸ್ಮಾ ಕಾಯ್ದೆ ಹಾಕಿ ನನ್ನ ಬಂಧಿಸೋಂಗಿದ್ರೆ ತಾಲೂಕಿನ ಜನತೆಗೋಸ್ಕರ ವಾಟರ್ ಪೊಲ್ಯೂಷನ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ, ಏರ್ ಪೊಲ್ಯೂಷನ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ, ಅನ್ಸೈಂಟಿಫಿಕ್ ಲ್ಯಾಂಡ್ ಫಿಲ್ ಮೆಥಡ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ತಾವೇನು ಬೆಂಗಳೂರಿನ ಕಸ ತಗೊಳ್ಳಿಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನ ಏನ್ ಪಾಪ ಮಾಡಿದ್ದಾರೆ ಸ್ವಾಮಿ? ದೊಡ್ಡಬಳ್ಳಾಪುರದ ಜನ ಏನ್ ಪಾಪ ಮಾಡಿದ್ದಾರೆ? ನೀವು ಮಾಡೋ ಅಂತ ಎಲ್ಲ ಆ ಲ್ಯಾಂಡ್ ಫಿಲ್ ಸೈಟ್ಗಳಲ್ಲಿ ಯಾವ ವೇಸ್ಟ್ ಬರ್ತಾ ಇದೆ? ಮೆಡಿಕಲ್ ವೇಸ್ಟ್ ಕಳಿಸ್ತಾ ಇದ್ದೀರಾ. 10 ಬಲ್ಕರ್ ಗಾಡಿ ಕಮರ್ಷಿಯಲ್ ವೇಸ್ಟ್ಗೆ ಕಳ್ಸಂಗೇ ಇಲ್ಲ. MSGP ಇಸ್ ಅ ಪ್ರೈವೇಟ್ ಆಪರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್. ಇಲ್ಲಿಗೆ ನೀವು ಪ್ರತಿದಿನ 20 ಗಾಡಿ ಬಲ್ಕರ್ಗಳನ್ನ ಕಳಿಸ್ತಾ ಇದ್ದೀರಾ, ಕಮರ್ಷಿಯಲ್ ವೇಸ್ಟ್ ಅನ್ನ ಕಳಿಸ್ತಾ ಇದ್ದೀರಾ. ಏರ್ ಪೊಲ್ಯೂಷನ್ ಬಗ್ಗೆ, ವಾಟರ್ ಪೊಲ್ಯೂಷನ್ ಬಗ್ಗೆ ನಾನೊಬ್ಬ ಶಾಸಕನಾಗಿ, ನಾನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ 70 ಗಾಡಿ ಹಾಕೊಳ್ಳಿ ಅಂತ ಬಿಟ್ರು ನಿಮ್ ಸರ್ಕಾರಿ ಆದೇಶವನ್ನ ಮಿಕ್ಕಿದ್ ಬಿಡದೆ ಇದ್ರೆ ನಮ್ಮ ಮೇಲೆ ಇಸ್ಮಾ ಕಾಯ್ದೆ ಹಾಕ್ತೀರಾ ಅಂದ್ರೆ ಖಂಡಿತವಾಗ್ಲೂ ಹಾಕಿ, ಖಂಡಿತವಾಗ್ಲೂ ಅರೆಸ್ಟ್ ಮಾಡ್ರಿ. ಏನ್ 6 ತಿಂಗಳು ಜೈಲಿಗೆ ಕಳಿಸ್ತೀರಾ? ಖಂಡಿತವಾಗ್ಲೂ ಕಳಿಸಿ. ತಾಲೂಕಿನ ಜನತೆಯ ಪರವಾಗಿ ನನ್ನ ಹೋರಾಟ ನಾನು ನಿಲ್ಸಲ್ಲ. ಯಾವುದೇ ಕಾರಣಕ್ಕೂ ಅಲೋಕೇಶನ್ ಬಿಟ್ಟು OM ಕಾಪಿಯಲ್ಲಿ ಏನಿದೆ ಅದನ್ನ ಬಿಟ್ಟು ತಾವು ಏನೇ ಕಳಿಸಿದ್ರು ನಾನು ಅಲ್ಲಿ ನಿಲ್ಲಿಸ್ತೀನಿ. ನನ್ನ ಬಂಧನ ಮಾಡಿದ್ರು ಸರಿ, ನನ್ನ ತಾಲೂಕಿನ ಜನತೆಯ ಪರವಾಗಿ ತಾಲೂಕಿನ ಆರೋಗ್ಯದ ಹಿತದೃಷ್ಟಿಯಿಂದ ತಾವು ಮಾಡ್ತಿರೋಂಥ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ವಿರುದ್ಧ ತಮ್ಮ ಸಂಸ್ಥೆ ಹಾಗೂ BSWML ಮತ್ತು ಅಧಿಕಾರಿಗಳು ಮಾಡ್ತಿರುವಂಥ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಖಂಡಿತವಾಗ್ಲೂ ಹೋರಾಟ ಈಗ ಶುರುವಾಗಿದೆ. ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಹೋರಾಟ ರೈತರು ಹಾಗೂ ನಮ್ಮ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯರಿಂದ ಇನ್ನು ಮುಂದಿನ ಹೋರಾಟಗಳನ್ನ ರೂಪಿಸ್ತೀವಿ. ನೆನ್ನೆ ತಡೆದಿದ್ದೀವಿ. ನೆನ್ನೆನೂ 70 ಗಾಡಿ ಅಲೌ ಮಾಡಿದೀವಿ. 72 ಬಿಟ್ಟಿದೀವಿ. ನೆನ್ನೆ ಅಲೋಕೇಶನ್ ಇರೋದು 70, OM ಕಾಪಿ ಇರೋದು 70, ಬಲ್ಕರ್ ಅಡಿಷನಲ್ ಕಳಿಸಿದೀವಿ ಅಂತ ಹೇಳಿದ್ರು, ಅಗ್ರಿ ಮಾಡಿ ಬಿಟ್ಟಿದೀವಿ. ಇವತ್ತು 75 ಗಾಡಿ ಬಿಟ್ಟಿದೀವಿ. ಇವ್ರು 400 ಗಾಡಿನ ಸಡನ್ ಆಗಿ ಅಲ್ಲಿ ಮಾದೇವಪುರ ಮತ್ತು ಬ್ಯಾಟರಾಯನಪುರ ಶಾಸಕರು ಯಾರು ಸರ್? ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಯಾಕೆ ನಾವು ಒಬ್ಬರೇ ಸಿಕ್ಕಿರೋದ ನಿಮ್ಗೆ? ದಯವಿಟ್ಟು DK ಶಿವಕುಮಾರ್ ಸಾಹೇಬ್ರು ತಪ್ಪು ಮಾಹಿತಿಯನ್ನ ಕೊಡುವಂತ ಅಧಿಕಾರಿಗಳ ವಿರುದ್ಧ, ಇಂಟೆಲಿಜೆನ್ಸ್ ತಪ್ಪು ಕೊಡುವಂತವ್ರ ವಿರುದ್ಧ ತಾವು ಕ್ರಮ ತಗೊಬೇಕು. ನಾವು ನಮ್ಮ ತಾಲೂಕಲ್ಲಿ ಇಸ್ಮಾ ಕಾಯ್ದೆ ಆದ್ರೂ ನಮ್ಮ ಮೇಲೆ ಹಾಕಿ, ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಪೊಲೀಸ್ ದೌರ್ಜನ್ಯ ಮಾಡಿದ್ರು ಸರಿ, ನಾವಂತೂ ಅಡಿಷನಲ್ ಕಸ, ಬೇರೆ ಕಸವನ್ನ ಹಾಕ್ಲಿಕ್ಕೆ ಬಿಡೋದಿಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ
ಮಾಗಡಿ ಕ್ಷೇತ್ರ ಸತೀಶ್ ರೆಡ್ಡಿ, ಬೊಮ್ಮನಹಳ್ಳಿ ಕ್ಷೇತ್ರ ಉದಯ್ ಬಿ ಗರುಡಾಚಾರ್, ಚಿಕ್ಕಪೇಟೆ ಕ್ಷೇತ್ರ ಎಸ್ ರಘು, ಸಿವಿರಾಮನ್ ನಗರ ಕ್ಷೇತ್ರ ರಿಜ್ವಾನ್ ಅರ್ಷದ್, ಶಿವಾಜಿನಗರ ಕ್ಷೇತ್ರ ಎನ್ಎ ಆರಿಸ್, ಶಾಂತಿನಗರ ಕ್ಷೇತ್ರ ಶರತ್ ಬಚ್ಚೇಗೌಡ, ಹೊಸಕೋಟೆ ಕ್ಷೇತ್ರ ಧೀರಜ್ ಮುನಿರಾಜು, ದೊಡ್ಡಬಳ್ಳಾಪುರ ಕ್ಷೇತ್ರ ಎನ್ ಶ್ರೀನಿವಾಸಯ್ಯ, ನೆಲಮಂಗಲ ಕ್ಷೇತ್ರ ಎಂ ಕೃಷ್ಣಪ್ಪ, ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.